ಯಾಕಂದರೆ ಅದಮ್ಯ ಚೇತನದ ಮುಖಾಂತರ ಶಾಲಾ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾಗ ತರುವಂಥ ಪ್ರಯತ್ನ ಬದ್ಧತೆ ಅಂತ ನೀವು ಹೇಳಿದ್ರಲ್ಲ, ಇದು ಶುರು ಆಗಿದ್ದು LPGಯಿಂದ. ದಿನ ಅಡುಗೆ ಶುರು ಮಾಡಿದ್ವಿ, ದಿನ 54,000ಕ್ಕೆ ಹೋಯ್ತು ನಮ್ಮ ಸಂಖ್ಯೆ. ಬೆಂಗಳೂರಿಂದ 2,000ದಿಂದ 6 ತಿಂಗಳಲ್ಲೇ 54,000 ಆಗೋಯ್ತು. ನಾನೇನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಕಲ್ತಿದ್ನಲ್ಲ, ಮಿಷನ್ ಕಂಪ್ಯೂಟರ್ ಟೆಸ್ಟಿಂಗು, ಫೀಡ್ಬ್ಯಾಕು, ಕಂಟ್ರೋಲ್ ಸಿಸ್ಟಮ್ ಎಲ್ಲ ಹಾಕಿದೆ ಇದರಲ್ಲಿ. ಅಂದರೆ ಅದನ್ನೆಲ್ಲ ಉಪಯೋಗಿಸ್ಕೊಂಡೆ. ಇಲ್ಲಾಂತಂದರೆ ಅನ್ನಪೂರ್ಣೇಶ್ವರಿಯ ಕೃಪೆ ದೇವರದೇ ಖಂಡಿತ ಇದ್ದೇ ಇದೆ, ಇಲ್ಲಾಂದರೆ ನಡ್ಸೋಕ್ಕಾಗ್ತಿರ್ಲಿಲ್ಲ. ಆದರೂ 22 ವರ್ಷ ಪ್ರತಿದಿನ ಇಷ್ಟು ಮಕ್ಕಳು ಊಟ ಮಾಡಬೇಕು, ಯಾರಿಗೂ ಏನೂ ಆಗದೆ ಆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸರ್ಕಾರ ಕೊಟ್ಟಿರುವ ಕಡಿಮೆ ಹಣದಲ್ಲಿ, ಅಂದರೆ ಡೋನರ್ಸ್ ಹಣನೂ ಇರ್ತದೆ, ಆದರೂ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆಹಾರ ಕೊಡುವಂಥದ್ದು. ಇಲ್ಲಾಂದ್ರೆ ನಾವ್ಯಾಕಿರಬೇಕು, ನಾವು ಉತ್ತಮ ಆಹಾರ ಕೊಡಲಿಲ್ಲ ಅಂದರೆ ನನಗೇನು ಕೆಲಸ, ಅಲ್ಲಿ ಭಾಳ ಜನ ಹಾಗೆ ಕೊಡೋರಿದ್ದಾರೆ. ಹೀಗಾಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಭಾಳ ಸಣ್ಣ 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 ವಿಷಯಗಳನ್ನು ಗಮನಿಸಿ ಅದನ್ನು ಗಟ್ಟಿ ಮಾಡಿ ಮುಂದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಪರ್ಸ್ನಲ್ ಇನ್ವಾಲ್ವ್ಮೆಂಟ್, ಮ್ಯಾಕ್ರೋ ಮ್ಯಾನೇಜ್ಮೆಂಟು ಬೇಕು, ಮೈಕ್ರೋ ಎರಡೂ ಬೇಕು. ಅಡುಗೆ ವಿಷಯದಲ್ಲಂತೂ ಅದಕ್ಕಿಂತ ಮೊದಲು, ಅಡುಗೆ ಶುರು ಮಾಡೋ ಮೊದಲು ಇದ್ದು ಅದು ಬೇರೆ ಥರ ಆದರೂ, ಅಂದರೆ ಸ್ವಲ್ಪ ಪರವಾಗಿಲ್ಲ, ಇವತ್ತು ಮಾಡೋದು ನಾಳೆ ಮಾಡಿದರೂ ನಡೀತಾ ಇತ್ತು. ಆದರೆ ಊಟದ ಶುರು ಆದಾಗ ನಿಜವಾಗ್ಲೂ ಅದು ಹಗ್ಗದ ಮೇಲಿನ ನಡಿಗೆನೇ. ಅಂದರೆ ಪ್ರತಿಯೊಂದು ಗಮನಿಸಬೇಕು, ಎಷ್ಟೊಂದು ಸಂಗತಿಗಳು. ಅವಾಗ ಅನ್ಸೋಕು ಇಷ್ಟೆಲ್ಲ ಬೇಕಾಗತ್ತಲ್ಲ ಅಡುಗೆಗೆ. ಉಪ್ಪಿಲ್ಲ, ಒಂದು ಸಲ ಆಗೋಗಿತ್ತು, ಉಪ್ಪು ಖಾಲಿ ಆಗಿಬಿಟ್ಟಿದೆ, ಇವರು ನೋಡಿಲ್ಲ, ರಾತ್ರಿ 2 ಗಂಟೆಗೆ ನಮ್ಮ ಅಡುಗೆಯನ್ನು ಫೋನ್ ಮಾಡ್ತಾನೆ, ಉಪ್ಪಿಲ್ಲ. ಸರಿ, ಮತ್ತೆ ನಮ್ಮ ಪರಿಚಿತರು ಬಂದು, ಅನಂತಕುಮಾರ್ ಅವ್ರ ಸ್ನೇಹಿತರು, ನಮ್ಮ ಒಂದು ದೊಡ್ಡ ದೊಡ್ಡ ಬಳಗ ಇದೆ ಅಲ್ಲ, ಅವರೆಲ್ಲರೂ ಜೊತೆಗೆ ನಿಂತಿದ್ರು. ನನಗಿನ್ನೂ ನೆನಪಿದೆ, ಸಿಲಿಂಡ್ರು ಬೇಕಾಗಿತ್ತು. ಇನ್ನು ಮೊದಲೇ ಪ್ರಾರಂಭದಿಂದಲೇ ಸಿಗಬೇಕಲ್ಲ ನಮಗೆ, ಒಂದೊಂದು ಸಲಕ್ಕೆ 20 ಸಿಲಿಂಡ್ರ್ ಬೇಕು ಅವಾಗ. ಕೊನೆಗೆ ನಮ್ಮೊಂದು 2-3 ಜನಕ್ಕೆ ಫೋನ್ ಮಾಡಿ, ನೀವು ಹೋಟೆಲ್ಗೆ ಊಟಕ್ಕೆ ಹೋಗಿ ನಿಮ್ಮ ಮನೆ ಸಿಲಿಂಡ್ರ್ ನಾವು ತೊಗೊಂಡು ಬರ್ತಾ ಇದ್ದೀವಿ, ನೀವೆಲ್ಲಾದರೂ ಊಟ ಮಾಡ್ಕೊಳ್ಳಿ, ಇಲ್ಲ ನಮ್ಮಲ್ಲಿ ಬನ್ನಿ ಅನ್ನ ಸಾರು ಕೊಡ್ತೀವಿ ಅಂತೇಳಿ ಹಾಗೂ ಕೊಟ್ಟಿದ್ದಾರೆ. ಅವರು ಡಬ್ಬಿಗಳು ಇನ್ನೂ ಆರ್ಡ್ರ್ ಮಾಡಿದ್ವಿ, ಬರಬೇಕು. ನಾವು ಒಂದೇ ವಾರದ ನೋಟಿಸಲ್ಲಿ 10,000 ಮಕ್ಕಳಿಗೆ ಊಟ ಶುರು ಮಾಡಿದ್ದು ಅವಾಗ. ಒಂದೇ ವಾರ ನಾವು ಊಟ ಕೊಡ್ತೀವಿ ಅನ್ನೋ ನಿರ್ಣಯದಿಂದ 1 ವಾರ. ಸ್ಥಳನೂ ಸಿಕ್ಕಿರಲಿಲ್ಲ, ಅಲ್ಲಿಂದ ಮಾಡಿದ್ದು. ಹೀಗಾಗಿ ಭಾಳ ಅಂದರೆ ಬರೆದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಈಗ ಅದ್ರ ಸಂಖ್ಯೆ ಎಷ್ಟಾಗಿದೆ? ಈಗ ನಾವು 1,60,000 ಮಕ್ಕಳಿಗೆ ದಿನ ಊಟ ಕೊಡ್ತಾ ಇರೋದು. 1,60,000 ಪ್ರತಿದಿನ. ಈಗ ಅವತ್ತಿನಿಂದ ಇವತ್ತಿನವರೆಗೆ ಲೆಕ್ಕ ಹಾಕ್ತಾ ಇದ್ವಿ. ಮೊನ್ನೆ ಒಟ್ಟು 74 ಕೋಟಿ ಫುಡ್ಡು ಆಗಿದೆ, ತಯಾರಾಗಿದೆ. ದೇವರ ಕೃಪೆ ಅದು.